ಇಷ್ಟು ದಿನ ಬಿಗ್ ಬಾಸಲ್ಲಿ ಜಗಳ ಇರೋದು ಮನೆಯಲ್ಲಿ ಇವ್ರ ಮೇಲೆ ಎಳ್ಕೊಂಡಿರೋರೆಲ್ಲ ಮತ್ತು ತುಂಬ ವಿಷಯ ನಡೀತು. ಮತ್ತು ಆ ಫ್ರೆಂಡ್ಶಿಪ್ ಇದು ಎಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಈಗ ಫಿನಾಲೆ ಹತ್ರ ಬಂತು, ಇನ್ನೇನು 1 ವಾರ ಇದೆ. ಆದರೆ ಇನ್ನು ಮುಂದೆ ಬರೋದ್ರಲ್ಲಿ ಯಾವುದೇ ಜಗಳ ಇರಲ್ಲ. ಆದರೆ ಇವ್ರ ಮೇಲೆ ಹೇಳೋದು ಮಾತ್ರ ನನಗನ್ಸ್ದಂಗೆ ನಡೀತಾ ಇರುತ್ತೆ. ಯಾಕಂದರೆ ನೀವು ನೋಡೇ ಇದ್ದೀರಾ, ಈಗ ಧ್ರುವಂತ್ ಆಗಿರ್ಬೋದು ಇಲ್ಲ ಅಶ್ವಿನಿ ಅವರಾಗಿರ್ಬೋದು, ಅವರು ರೂಮಲ್ಲಿ ಮಾತಾಡ್ಕೊತಾನೆ ಇರ್ತಾರೆ, ಅದು ಮಾತ್ರ ನಿಲ್ಲಲ್ಲ. ಆದರೆ ಜಗಳ ಎಲ್ಲ ತುಂಬ ಕಮ್ಮಿ ನಡೆಯಲ್ಲ ಈ ವಾರ ಎಲ್ಲ. ಆದರೆ ಕಾಮಿಡಿ ಎಲ್ಲ ನಡೀತಾನೆ ಇರುತ್ತೆ. ಯಾಕಂದರೆ ಈ ವಾರ ಇನ್ನು ಓಲ್ಡ್ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಅವರೆಲ್ಲ ಬರ್ತಾ ಇರ್ತಾರೆ. ಈಗ ಸ್ಟಾರ್ಟಿಂಗು ಮಲ್ಲಮ್ಮನವ್ರು ಕರೆಸಿದ್ದಾರೆ, ಹಾಗೆ ಎಲ್ಲ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಈಗ ಮಲ್ಲಮ್ಮ ಬಂದು ಸ್ಟಾರ್ಟಿಂಗು ಧ್ರುವಂತು ಮತ್ತು ಮಲ್ಲಮ್ಮನೇ ಕ್ಲೋಸ್ ಇರೋದು. ಆಗ ಸ್ಟಾರ್ಟಿಂಗ್ ಎಲ್ಲ ಇದ್ದಾಗ ಈಗ ಏನು ಅಶ್ವಿನಿ ಅವ್ರನ್ನ ಅಮ್ಮ ಅಂತ ಇದು ಮಾಡ್ತಾ ಇರ್ತಾರೋ, ಧ್ರುವಂತವ್ರು ಆಗ ಮಲ್ಲಮ್ಮನ ಎಲ್ಲೂ ಬಿಡ್ತಾ ಇರಲಿಲ್ಲ. ಎಲ್ಲೋ ಸುದೀಪ್ ಅವರು ಒಂದ್ಸತಿ ಹೇಳಿದ್ರು, ಮಲ್ಲಮ್ಮನ ಆಟ ನೀನೇ ಕೆಡಿಸ್ತಾ ಇದೆಯಾ ಅಂತೇಳಿ ಧ್ರುವಂತವ್ರಿಗೆ. ಆದರೆ ಎಲ್ಲೋ ಮಲ್ಲಮ್ಮನ್ಗೆ ಧ್ರುವಂತವ್ರು ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಅನಿಸುತ್ತೆ. ಯಾಕಂದರೆ ಈಗ ಆಚೆಯಿಂದ ನೋಡ್ಕೊಂಡು ಬಂದಿದ್ದಾರೆ ಮಲ್ಲಮ್ಮ ಅವರು. ಆಚೆಯಿಂದ ನೋಡಿ ಗಿಲ್ಲಿ ಅವ್ರದ್ದು ಕ್ರೇಜ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ನಾವು ನೋಡಿದ್ರಿ ಧ್ರುವಂತವರು ಮಲ್ಲಮ್ಮನವ್ರನ್ನ ಸಪ್ರೇಟಾಗಿ ಅವರು ಸಪ್ರೇಟ್ ರೂಮ್ ಏನಿದೆ ಅಲ್ಲಿ ಕರ್ಕೊಂಡೋಗಿ ಮಾತಾಡ್ಸೋಣ ಟ್ರೈ ಮಾಡ್ತಾರೆ. ಆದರೆ ಮಲ್ಲಮ್ಮನವ್ರು ಅಲ್ಲಿ ಕುತ್ಕೊಳ್ಳಲ್ಲ. ಅಲ್ಲಿಂದ ಎದ್ದು ಬಂದು ಮತ್ತೆ ಗಿಲ್ಲಿ ಅವ್ರ ಹತ್ರ ಬರ್ತಾರೆ. ಬಂದು ಗಿಲ್ಲಿ ಅಂತ ಅವ್ರ ಹತ್ರ ಕಾಮಿಡಿ ಮಾಡ್ಕೊಂಡಿದ್ದಾರೆ. ಇದನ್ನು ನೋಡಿದ್ರೆ ನಮ್ಗೆ ಅನಿಸುತ್ತೆ ಈಗ ಆಚೆ ನೋಡ್ಕೊಂಬಂದಿರೋ ಮಲ್ಲಮ್ಮ ಧ್ರುವಂತವ್ರು ಅಷ್ಟು ಇಷ್ಟ ಆಗ್ತಿಲ್ಲ ಅಂತ. ಎಲ್ಲರೂ ಮೈಂಡ್ ಸೆಟ್ ಒಂದೇ ಥರ ಇರಲ್ಲ. ಈಗ ಧ್ರುವಂತವ್ರಿಗೆ ಒಬ್ಬರೇ ಇದ್ದು ಯಾರ ಜೊತೆನೂ ಸೇರದೇ ಇರೋದು ಅವ್ರದ್ದು ಮೈಂಡ್ ಸೆಟ್ ಅದು. ಈ ಮಲ್ಲಮ್ಮ ಎಲ್ರ ಜೊತೆ ಸೇರಿಕೊಂಡು ತಮಾಷೆ ಮಾಡಿಕೊಂಡು ಆ ಥರ ಮೈಂಡ್ ಸೆಟ್ ಮಲ್ಲಮ್ಮ ಅವ್ರದ್ದು. ಅದೇ ಇನ್ನು 1 ವಾರ ಯಾವುದೇ ಗಲಾಟೆ ಅಂಥದ್ದೇನಿರಲ್ಲ. ಬರೀ ಫ್ಯಾಮಿಲಿಯವರು ಅಂದರೆ ಆ ಮನೆ ಓಲ್ಡ್ ಕಂಟೆಸ್ಟೆಂಟು ಅವರೆಲ್ಲ ಬರ್ತಾರೆ. ಮತ್ತು ಅದ್ರ ಜೊತೆ ಇನ್ನು ಅವರು ಏನು ರೆಡಿ ಆಗೋದು ಎಲ್ಲ ಅದ್ರ ಮೇಲೆ ಹೋಗ್ಬಿಡುತ್ತೆ. 1 ವಾರ ಹೆಂಗೋಯ್ತು ಅಂತ ಅವ್ರಿಗೆ ಗೊತ್ತಾಗಲ್ಲ, ಆ ರೀತಿ ಹೋಗುತ್ತೆ. ಈಗ ವೋಟಿಂಗ್ ಲೈನ್ ಓಪನ್ ಆಗಿದೆ. ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಅವ್ರಿಗೆ ವೋಟ್ ಮಾಡಿ. ಇನ್ನು ಬರೀ 1 ವಾರ ಇರುತ್ತೆ ಅಷ್ಟಕ್ಕೆ. ಇದು ಲಾಸ್ಟ್. ಇಷ್ಟು ದಿನ ನೀವು ವೋಟ್ ಮಾಡಿದ್ದೇ ಬೇರೆ ಬರುತ್ತೆ, ಈಗ ನೀವು ವೋಟ್ ಮಾಡೋದೇ ಬೇರೆ ಬರುತ್ತೆ. ನೀವು ಒಂದೊಂದು ವೋಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರು ವೋಟ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ಅಂತ ನಾನು ಡೇಟಾ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.